ಕೇಳಿದೆಲ್ಲ ಕೊಡಿಸ್ತೀನಿ ಇಲ್ವಾ? ಏನ್ ಕೊಡಿಸ್ತೀನಿ? ರೊಕ್ಕ ತರಿಸ್ಕೊಡ್ತಾನೆ ಅಕ್ಕ. ನಾ ಯಾರ ಕಡೆ ಕಾಲು ಬಿದ್ದಾಗ ತರಿಸ್ಬಿಡ್ತೀನಿ ಇಲ್ವಾ ತಾಯಿ? ಬಿಡ್ಬಿ ಇಲ್ವಾ? ಬಿಡ್ಬಿ ಅಕ್ಕ. 11 ಗಂಟೆ ಅಕ್ಕ, 11 ಗಂಟೆ 12 ಗಂಟೆಗೆ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ನನ್ನ ಕೈ ಬಿಡ್ರಿ ಇಲ್ವಾ? ಮನೆಯದು ಬಾ ಬಿಡ್ಬಿ ಇಲ್ವಾ? ಕೈಯೆಲ್ಲ ನೋಡ್ಬಿ ಇಲ್ವಾ? ಬಿಡ್ಬಿ ಇಲ್ವಾ? ವೀಕ್ಷಕರೇ, ಒಂದು ಸುದ್ದಿ ಈ 3 ದಿವಸದಿಂದ ಸದ್ದು ಮಾಡ್ತಾ ಇದೆ. ಅದು ಸುಜಾತ ಹಂಡಿಯವರ ಒಂದು ರೀತಿಯಿಂದ ವಿವಸ್ತ್ರವಾದ ಪ್ರಕರಣ. ಅಂದ್ರೆ ಪೊಲೀಸರು ಹೇಳೋ ಪ್ರಕಾರ ಆಕೆನೆ ತನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಹಾಕಿ ಆಕೆನೆ ಮಹಿಳಾ ಕಾನ್ಸ್ಟೇಬಲ್ಸ್ ಅನ್ನ ಕಚ್ಚಿ ಗಾಯ ಮಾಡಿದ್ದು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷ ಬಂತು. ಅವರು ಪರ ವಿರೋಧ ಇಲ್ಲಿ ಫೈಟ್ಗಳು ಸ್ಟಾರ್ಟ್ ಆಯ್ತು. ಒಂದೇ ಮಾತು ಹೇಳಬೇಕು ಅಂತಂದ್ರೆ, ಗರುಡ ಈಕೆಯನ್ನ ಅಂದ್ರೆ ಈಕೆ ಎಪಿಸೋಡ್ ಅನ್ನ 2023 13/11/2023 ತುಕಾರಾಮ್ ಮೊಹಿತೆ ಅನ್ನೋರ ಕಿಡ್ನಾಪ್ ಕೇಸಿನಲ್ಲಿ ತೋರಿಸಿತ್ತು. ನಿಮ್ಗೆ ಒಂದು ಝಲಕನ್ನ ಗರುಡ ಅದು 2023 ಎಪಿಸೋಡ್ ಬಗ್ಗೆ ತೋರಿಸ್ತದೆ, ನೋಡಿ. ಪ್ರಕಾಶ್ ಯಾರಿಗಿದೆ? SDM ಕಾಲೇಜ್ ಮುಂದ್ಗಡೆ ಪೆಟ್ರೋಲ್ ಪಂಪ್ ಇತ್ತು. ನೀವು ಹೇಳಿ ಹೊಂಟಿದ್ರಿ SDMಗೆ ಒಬ್ಬರು ಬಿಡಕ್ಕೆ ಬಂದಿದ್ದಾರೆ. ಬಿಟ್ಟು ಬಂದ ತಕ್ಷಣ ಒಂದು ಗ್ಯಾರಂಟಿ ಅಟ್ಯಾಕ್ ಮಾಡಿದ್ರು. ಯಾರು ಹಿಂಗೆ ಹಿಂಬಾಲಿಸ್ತಿದ್ರೆ ಏನು ಗೊತ್ತಾಗಿರ್ತದೆ ನನಗೆ. ನಮ್ದು ಆಮೇಲೆ ನಾನು ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಹೊರಗೆ ಒಂದು ಬೈಕ್ ಹೋಗ್ಬಿಡ್ತಾರೆ. ಹುಡುಗ ಹೇಳಿದ್ರು ನಾನು ಗಾಡಿ ಸ್ಟಾರ್ಟ್ ಮಾಡಿಬಿಡೋ ಅವ್ರು ಬಂದು ಇಷ್ಟಮ್ ಅಟ್ಯಾಕ್ ಮಾಡಿಬಿಡ್ತಾರೆ. ಅವ್ನು ಡ್ರೈವರ್ನ ಚಾಯಿ ತಗೊಂಡು ಡ್ರೈವರ್ನ ಹಿಡ್ಕೊಂಡು ಡ್ರೈವರ್ ಚೆಕ್ಕಿರ್ತಾರೆ. ಕರೆಕ್ಟ್ ಸ್ಪಾಟ್ ಹೇಳಿ ಸರ್. SDM ಕಾಲೇಜ್ ಅವರಿಗೆ ಪೆಟ್ರೋಲ್ ಪಂಪ್ ಇರ್ತಾರೆ ಲೆಫ್ಟ್ ಸೈಡಿಗೆ. ನಮ್ಮ ದಾರ್ ಹೋಗ್ಬೇಕಂದ್ರೆ ಹುಬ್ಳಿ ನೋಡ್ಬೇಕಂದ್ರೆ ಲೆಫ್ಟ್ ಸೈಡಿಗೆ ಬರುತ್ತೆ ಸರ್. ನಾವು ಹುಬ್ಳಿ ಹೋಗ್ಬೇಕಂದ್ರೆ ಎಡಗಡೆ. ಯಾವಾಗ ಆಗಿದೆ? 3 ದಿವಸ ಏನಾಗಿದೆ? ಗುರುವಾರ ದಿವಸ ಆಗಿದೆ. ಏನು ಹೇಳ್ತಿದ್ದಾರೆ ತಮ್ಮ? ನನ್ನ ಅವತ್ತು ತೊಗೊಂಡು ತೊಗೊಂಡೋಗಿ ಹುಬ್ಳಿಗಿರಿಯಲ್ಲಿ ಎಲ್ಲ ಒಂದು ಕರ್ಕೊಂಡು ಬರ್ತಾರೆ. ಎಲ್ಲ ತಂದು ಬರ್ತಾರೆ. ಅಲ್ಲಿ ತೊಗೊಂಡೋಗಿ ನಾನು ಹೊರಗೆ ಇಲ್ಲಿ ಹೊರದು ದುಡ್ಡು ಕೊಡೋದು ಹಂಗಾಗಿ ಹಿಂಗೆ ಡಿಮಾಂಡ್ ಮಾಡಿರ್ತಾರೆ ಅವರು. ನಾನು ಏನು ಮಾಡಿದೆ ಅಂದರೆ ದುಡ್ಡು ಕೊಡಬೇಕು, ನಾನು ಯಾರಿಗೆ ಏನು ಮಾಡಿದ್ದೀನಿ ಹೇಳಂತ ಅಲ್ಲ. ಹಂಗಾಗಿ ಹೊಂದಿಲ್ಲ ಸರಿ ಅಂದರೆ ಆಮೇಲೆ ನಾನು ಬಟ್ಟೆ ಬೇಕಾಗಿದೆ ಸರ್. ಬಟ್ಟೆ ಬೇಕಾಗಿ ವಿಡಿಯೋ ಮಾಡಿರ್ತಾರೆ ನಿಮಗೆ. ಹಾಂ ಸರ್. ಅದು ಮಾಡಿ ನಾನು ಒಬ್ಬರು ಮಳೆ ಜೊತೆ ಮಲಿದ್ದೆ. ಅದಕ್ಕೆ ನಾನು ಹಿಡ್ದಾರೆ ಇವರು ನಾನು ಬಟ್ಟೆ ತಪ್ಪಾಗಿದೆ ಅಂತ ಕೇಳಿ ಅಂತೇಳಿ ವಿಡಿಯೋ ಮಾಡಿದ್ರು. ಕನ್ಫ್ಯೂಷನ್ ಅನ್ನೋ ವಿಡಿಯೋ ಮಾಡ್ಕೊಂಡು ಮಾಡಿ ಆಮೇಲೆ ಶೇರ್ ಕೊಡ್ತಾರೆ ಮತ್ತೆ ಹಾಕುವಾಗ. ಶೇರ್ ಹಾಕಿದ್ಮೇಲೆ ಈ ಗಾಡಿ ಎಲ್ಲ ವಿಡಿಯೋ ಮಾಡಿರ್ತಾರೆ. ನಿಮ್ಮ ಕೈಯಾಗಿ ಮತ್ತು ವಾಚು ಮೊಬೈಲ್ ಎಲ್ಲ ನಿಮ್ಮ ಕೊಟ್ಟೆಗಳು ನಿಮಗೆ ಕೊಟ್ಟೆಗಳ ಸಾಮಾನು ಕೈಯಾಗಿದ್ದಿಲ್ಲ ಅಂತ ಹೇಳಿದ್ರು. ಮುಖ್ಯ ಅಂತೆಲ್ಲ ಹೇಳಿದ್ರು. ಆಮೇಲೆ ಅದನ್ನ ವಿಡಿಯೋ ಕಟ್ ಮಾಡಿದ್ರೆ ಕಾರ್ ಮತ್ತು ನನ್ನ ಕಾರ್ ಒಳಗೆ ಹಾಕೊಂಡು ನಾನು ಒಬ್ಬನೇ ಇದ್ದೆ. ಸುಮಾರು ಒಂದು 20 ಜನ ಇದ್ದರು. ಇವತ್ತು ನಿನ್ನ ಕೆಲಸ ಮಾಡಿದ್ರೆ ನಾವು ಕುಂತೀರಿ ಹೆಂಗೋ ದೇವ್ರಿಗೆ ಬಂದವ್ರು ನಾನು ಕಾಪಾಡ್ರಿ. ಇವತ್ತು ಹೆಂಗೆ ನೀವು ಮಾಡಿರೋ ಇವತ್ತಲ್ಲೇ ನನಗೆ ಅವರು ಪಾಪ ಹೆಲ್ಪ್ ಮಾಡಿದ್ರಿ. ಅವ್ರ ಕಡೆ ಪರಿಚಯ ಇದ್ದಂತಾರನ ಈ ಪರಿಸ್ಥಿತಿ ನೋಡಿ ನಿಮ್ಗೆ ಹೆಂಗಾರ ನಾವು ನೀವು ಪಾರು ಮಾಡ್ತೇವೆ ಅಂತೇಳಿ ನಿಮ್ಮವ್ರಿಗೆ ಯಾರಿಗೆ ಹೇಳಂತ ಅವ್ರು ಫೋನ್ಲಿ ಹಚ್ಚಿಸಿ ನನ್ನ ಡ್ರಾ ಮಾಡಕತ್ತಿದ್ದು. ಆಮೇಲೆ ನಮ್ಮ ಅಮ್ಮರು ನಮ್ಮರು ಒಂದಷ್ಟು ಮಂದಿ ಎಲ್ಲರೂ ಬಂದು ನಾನು ಕರ್ಕೊಂಡ್ಬಂದ್ರಿ. ಗಂಡ್ಮಕ್ಳು ಬಂದಿರಿ. ಒಬ್ಬರೇ ನನ್ನ ಬಿಡಾಕ ಹೆಣ್ಮಗಳು ಬಂದಿರು ಒಬ್ರು. ಅವ್ರ ಜೊತೆ ಒಂದು ಬರೀ ಗಂಡ್ಮಕ್ಳು ಇದ್ರಿ.
ಮಲ್ಕೋರಿ ಹೆಣ್ಮಕ್ಳು ಯಾರು ಅವರು ಅವ್ರು ಯಾರು ಗೊತ್ತು ನಿಮ್ಮ ಹೊಡೆದಾರ ರೀ ಅವ್ನು ಹೊಡೆದವ ಅವನ ಹೆಸರು ಗಜ ಅಂತ ಹೇಳ್ರಿ ಗಜ ಅಂತಾರೆ ಯಾವ್ರ ರೀ ಅವನು ಬಲಿಬಾರ್ದ ಅವ್ನು ರೀ ಎರಡು ಕಾಲಿಲ್ಲ ಅವ್ನಿಗೆ ಅವಾಗ ನನ್ನ ಬಲ್ಲಿ ಅವ್ನು ಪರಿಚಯ ಇದ್ದ ಅವ್ನು ಕಲ್ಲಯ್ಯ ಪೂಜಾರ್ ಅಂತ ಅವ್ರು ಇಬ್ಬರು ಹೊಡೆದಾರ ಕಲ್ಲಯ್ಯ ಪೂಜಾರಿ ಅವ್ರ ಅವರು ಅವನು ಬೋಗೂರ ರೀ ಬೋಗೂರ ಬೋಗೂರ ಅವರು ನಿಮ್ಮನ್ನ ಹೆಂಗೆ ಕರೆದ್ರಿ ಅವ್ರ ನಾವು ಒಬ್ಬರು ಅಲ್ಲಿ ಬಿಡಕ್ಕೆ ಹೋಗಿದ್ವಿ ರೀ ಎಸ್ ಟಿ ಎಮ್ಗೆ ಅವ್ರನ್ನ ಬಿಟ್ಟು ಗಾಡಿ ಚಾಲು ಮಾಡೋದು ಅವ್ರು ನಮ್ಮನ್ನು ಅಟ್ಯಾಕ್ ಮಾಡಿದ್ರು ಅಷ್ಟು ಅನ್ಬೋದು ನಾವು ಹುಡುಗ ಗಾಡಿ ಹೊಡೆದು ನಾವು ಬಿಟ್ಟು ಇಳಿದು ಓಡಿ ಹೋದ ನಾನು ಅವ್ರು ಅಷ್ಟು ಅನ್ಬೋದು ಒಂದು 7 ಮಂದಿ ಗಾಡಿ ನಮ್ಮ ಗಾಡಿಗೆ ಹಾಕೊಂಡು ಒಂದು ಹೋದ್ರಿ ಹುಬ್ಳಿ ಕಡೆ ಒಂದು ಯಾರು ಇಲ್ಲಿದ್ದು ಹೊಲ ಕಡೆ ತೊಗೊಂಡು ಹೋಗ್ರಿ ಮತ್ತು ನಮ್ಗೆ ಎಲ್ಲ ಅರ್ಬಿ ಕಾಳು ಒಂದು ವಿಡಿಯೋ ಮಾಡಿದ್ರಿ ಅವರು 2 ದಿನದಿಂದ ಆಗಿದ್ರಿ ಅದು 3 ದಿನ ಗುರುವಾರ ರಾತ್ರಿ ಆಗೈತೆ ರೀ ಗುರುವಾರ ರಾತ್ರಿ ರೀ ಮತ್ತು ಅಲ್ಲಿ ಮಟ್ಟ ಮನೆಗೆ ಏನು ಫೋನ್ ಮಾಡಿರಿ ನೀವು ಮನೆಗೆ ಫೋನ್ ಹಚ್ಚ ಫೋನ್ ಕೊಟ್ಟಿಲ್ರಿ ಅವರು ಫೋನ್ ಕೊಟ್ಟಾರಂದ್ರೆ ರೊಕ್ಕಕ್ಕೆ ಅಷ್ಟೇ ಹೇಳು ಮತ್ತು ಎಲ್ಲಿದೆ ಅಂತ ಹೇಳಿ ನಿಮ್ಮ ಸಂಬಂಧಿಕರು ಊರಾಗದನ ಅಂತ ಹೇಳು ಇಲ್ಲಿಂದಲ್ಲಿ ಅದನ್ನ ಅಂತ ಹೇಳಬೇಡ ಅಂತೇಳಿ ಬಾಜೂನ ಇರ್ತಿದ್ರಿ ಅವ್ರು ಭಾಳ ಹೊಡೆದಾರ ರೀ ಭಾಳ ಹೊಡೆದಾರ್ರಿ ಮತ್ತು 16 ಗಿತ್ತಾರ ಎಲ್ಲ ತೊಗೊಂಡ್ರಿ ನನಗೆ ಕೊಲ್ತನ ನೀನು ರೊಕ್ಕ ತರಲಿ ಕೊಲ್ತಾನ ಅಂತ 16 ತೋರಿಸಿರಿ ಒಂದು ಬಿಡಂತವ ನೀನು ಹಂಗೆ ಕೊಲ್ಲೋದಿಲ್ಲ ನಿನ್ನ ಜೀವ ಅರ್ಧ ಜೀವ ಕೊಲ್ತಾನ ಅಂದ್ರೆ ಒಳ್ಳೆ ಮತ್ತು ಹೊಡೆದ ಮ್ಯಾಗ ಇಲ್ಲಿ ಇದ್ರ ಮ್ಯಾಗ ಹತ್ತಿ ಗುಡಿ ಎಣ್ಣೆ ಸುರಿಗಿದ್ರಿ ಅರಬಿ ಕಳೆದ ಉರಿಯಾಗತ್ತಂದ್ರೆ ಏನು ಹೋಗು ತಪ್ಪ ಕಾಲು ಬತ್ತನಂದ್ರೂ ಬಿಡಲಿಲ್ಲ ನಿನ್ನ ಕಾಲು ಬತ್ತನ ಯಾರಿಗೆ ಬಂದರೂ ಬಿಡೋದಿಲ್ಲ ನಿನ್ನ ಕಾಲ ಇಲ್ಲಿ ಕಲಾಸ ಮಾಡ್ತೀನಿ ರೊಕ್ಕ ಕೊಡ್ಬೇಕು ತಡ 36 ಲಕ್ಷ ರೂಪಾಯಿ ಕೊಡ್ಬೇಕು ಕೊಟ್ಟಾಗ ಬಿಡ್ದು ಅಲ್ಲಿ ಬಡ ಬಿಡಲ್ಲ ಅಂತೇಳಿ ಹೊಡೆದ್ರಿ 2 ಲಕ್ಷ ರೂಪಾಯಿ ಮತ್ತು ಒಬ್ಬರ ಕಡೆಯಿಂದ ಈ ಸಲ ತೊಗೊಂಡ್ರಿ ಮತ್ತು 50 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡ್ರೆ ಯಾರ ಕಡೆಯಿಂದ ಫೋನ್ ಪೇ ಮಾಡ್ಕೊಂಡ್ರಿ ನನ್ನ ಫೋನಿಗೆ ಫೋನ್ಪೇ ಮಾಡಿಸ್ಕೊಂಡು ಅವ್ರು ಹಾಕ್ಕೊಂಡ್ರಿ ಯಾರ ನಂಬರಿಗೆ ಮಾಡಿದ್ರಿ ಯಾರ ನಂಬರ್ ಗೊತ್ತಿಲ್ಲ ರೀ ಅವ್ರ ಕಡೆಯಿಂದ ನಾವು ಅದನ್ನು ಫೋನ್ಪೇ ನಂಬರ್ ಇಸ್ಕೊಂಡ್ರೆ ಮತ್ತು ATM ಕಾರ್ಡ್ ಕಸ್ಕೊಂಡಾರ ಇಷ್ಟಾಗಿದ್ದು ರೊಕ್ಕ ತೊಗೊಂಡ್ರೆ ಮತ್ತು ಉಂಗುರ ಅಂತ ಕಸ್ಕೊಂಡಾರ ಉಂಗ್ರ ಅಂತವ್ರಿ ಬಂಗಾರ ಉಂಗ್ರಿತ್ರಿ ಒಂದು ಬೆಳಿದಿತ್ತು ಬೆಳಿದು ಬಿಟ್ಟಾರ್ರಿ ಒಂದು ಬೆಳಿ ಬ್ಲಾಕ್ ಸೆಟ್ ಇತ್ತು ATM ಎಲ್ಲ ತೊಗೊಂಡ್ರ ATMಗೆ ಎಲ್ಲ ತೊಗೊಂಡು ATMದಾಗ ರೊಕ್ಕ ಎಷ್ಟು ರೊಕ್ಕ ಇತ್ತು ರೀ ಅದ್ರಾಗೆ ಇವತ್ತು ಹಾಕೊಂಡಾರ್ರಿ ಒಂದಷ್ಟು ಇವತ್ತಲ್ಲಿ ಇದು ಕರ್ಕೊಂಡ್ರಿ ಅವ್ರು ಗದಗ ಹೋಗತ್ತಾಗ ಅಲ್ಲಿ ಅಣ್ಣಿಗಿರಿ ಊರಿಗೆ ಅವ್ನು ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೊಂಡ್ರಿ ಅವ್ರು ಮತ್ತೆ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೊಂಡು ಫೋನ್ ಹಚ್ಚಾಕಂತೇಳಿ ಅವಾಗ ನಾನು ಪಿನ್ ಕೋಡ್ ನಂಬರ್ ಕೇಳ್ಕೊಂಡು ಒಂದು ಮೊಬೈಲ್ ಆ ಸಿಮ್ಮನ್ನು ತೊಗೊಂಡ್ರಿ ಮತ್ತು ರೊಕ್ಕನ ತಗೊಂಡು ATMದಾಗ ಆಮೇಲೆ ಎಲ್ಲ ಗದಗ ತೊಗೊಂಡು ಹೋದ್ರಿ ಎಲ್ಲ ಹೊಡೆದಿದ್ದು ಕಲೀನನ್ರಿ ರೀ ನಂಗೆ ಸೇಫ್ ಗತಿತ್ತು ಯಪ್ಪ ಗಟಾಗ ತುಂಬ್ರಾವತ್ತಂತ ನೀನು ರಾತ್ರಿ ಹೋಗ್ಕೊಂಡ್ರು ಬಿಡಾಕಲ್ಲ ಹಂಗೆಲ್ಲ ಬಿಡಾಕತ್ರು ಹೊಡೆದಾರ ಅವ್ನು ಸೀಸಿನ ಗುಂಡಿತ್ರಿ ಒಂದು 16 ಇತ್ತು ಒಂದು ಬಡಿಗೆ ಇಲ್ಲಿ ನೋವು ಐತಿ ಸರ್ ಅರಿವಿ ಹೊಡೆದ್ರೆ ಇಲ್ಲಿ ಬಾಯಾಗ ಹೊಡೆದಾರೆ ಬಾಯಿಲ್ಲ ಹರ್ದಾಗ ಕೈ ಹಾಕಿರಿ ಒತ್ತು ಚೀರಾಡಕತ್ರೆ ಆಮ್ಯಾಗ ಅರ್ಬಿ ಬಾಯಾಗ ಅರ್ಬಿ ತುರ್ಕಿ ಹೊಡೆದಾರೆ ಗಂಟ್ಲಾಗ ಮತ್ತು ಹಾಕತ್ತು ಗಂಟ್ಲಿಗೆ ಬಿಡ್ದಾರೆ ಗಂಟೆಲ್ಲ ನೋವು ಐತಿ ಇವತ್ತು ನನ್ನ ಕ್ಲಾಸ್ ಮಾಡಿದ್ರೆ ನಾವು ಕುಂತೀರಿ ಹೆಂಗೋ ದೇವ್ರಿಗೆ ಬಂದವ್ ನಾನು ಕಾಪಾಡ್ರಿ ಇವತ್ತು ಹೆಂಗೆ ನೀವು ಮಾಡಿರಿ ಇವತ್ತಲ್ಲೇ ನನಗೆ ಅವರು ಪಾಪ ಹೆಲ್ಪ್ ಮಾಡಿದ್ರಿ ಅವ್ರ ಕಡೆ ಪರಿಚಯ ಇದ್ದಂತಾರನ ಈ ಪರಿಸ್ಥಿತಿ ನೋಡಿ ನಿಮ್ಮ ಹೆಂಗಾರ ನಾವು ಇಲ್ಲಿ ಪಾರು ಮಾಡ್ತೇವೆ ಅಂತೇಳಿ ನಿಮ್ಮವ್ರಿಗೆ ಯಾರಿಗೆ ಹೇಳಂತ ಅವ್ರು ಫೋನ್ಲಿ ಹಚ್ಚಿಸಿ ನನ್ನ ಡ್ರಾ ಮಾಡಕತ್ತೀನಿ ಆಮೇಲೆ ನಮ್ಮ ನಮ್ಮರು ಒಂದಷ್ಟು ಮಂದಿ ಎಲ್ಲರೂ ಬಂದು ನಾನು ಕರ್ಕೊಂಡ್ಬಂದ್ರಿ ಹೆಣ್ಮಕ್ಳು ರೀ ಗಂಡ್ಮಕ್ಳು ಬಂದ್ರಿ ಒಬ್ಬರೇ ನನ್ನ ಬಿಡಾಕೆ ಹೆಣ್ಮಗಳು ಬಂದಿರು ಒಬ್ರು ಅವ್ರ ಜೊತೆ ಒಂದು ಬರೀ ಗಂಡ್ಮಕ್ಳು ಇದ್ರಿ ಇಲ್ಲ ಹಿಂದಾಗಿ ಬಂದ್ಬಿಡ ನಾಗಪ್ಪ ಅವರು ಈಗ ತುಕಾರಾಮ್ದು ಸಮಸ್ಯೆ ಇದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದು ಗುರುವಾರ ಆಗಿದ್ದ ಇದು ಗುರುವಾರ 7:30ಕ್ಕೆ ಆಗಿತ್ತು 7:30ಕ್ಕೆ ಎಲ್ಲಿ CBTಯಿಂದ ಕ್ರಾಸ್ ಮುಂದೆ ಬೇಂದ್ರೆ ಬಸ್ ನಿಂದಿರ್ತಾವಲ್ಲ ನಾವು 6 ಗಂಟೆಗೆ ಇಲ್ಲಿದ್ದು ಸರ್ ಇಲ್ಲಿಂದ SDM ಹೋಗಿ 7:30ಕ್ಕೆ ಆಯಿತು 7:30ಕ್ಕೆ 7:30ಕ್ಕೆ ಆಗಿದೆ ಅವರು ಬಂದು ಅಟ್ಯಾಕ್ ಮಾಡಿಬಿಟ್ಟೆ ನನಗೆ ಅಂಜಿಕೆ ಈಗ ಅಲ್ಲಿ ಯಾವುದೋ ಒಂದು ಹುಡುಗಿ ಬಂದಿತ್ತು ಅಂತ ಹೇಳಿದ್ರು ಯಾವ ಹುಡುಗಿ ಯಾವುದು ಕ್ರಿಶ್ಚಿಯನ್ ಹುಬ್ಳಿಯವರು ಹುಬ್ಳಿಯವರು ಹಾಂ ಹುಬ್ಳಿಯವರು ಬಂದವಡೆ
ಹುಬ್ಳಿ ಅವ್ರು ಬಂದ್ರಲ್ಲ ಅವ್ರ ಕಡೆ ನಾವು ಹೇಳಿದವ್ರಿಗೆ ಇಂಥಲ್ಲೇ ಬರ್ತೇವೆ ಹೋಗ್ರಿ ಅಂತ ಇದೆ ನಾವು ಅಲ್ಲಿ ಇಳ್ಸಕ್ಕೆ ಹೋಗಿದ್ರು ಅವ್ರೇನು ಆ ಹುಡುಗಿಗೆ ಹೆಂಗೆ ಇವ್ರಿಗೆ ಹೆಂಗೆ ಪರಿಚಯ, ಯಾವಾಗಿಂದ ಪರಿಚಯ, ಏನು ಮೊದಲಿಂದ ಕಾಂಟ್ಯಾಕ್ಟ್ 3 ದಿನದಿಂದ ಕಾಂಟ್ಯಾಕ್ಟ್ ಇದೆ ಅವ್ರಿಗೆ? ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅವರು. ಇವ್ರು ಮೀಟ್ ಆಗಂತ ಅವ್ರು ಅಂದ್ರಂತೆ. ಆಕೆ ನಿಂತ್ಕೊಂಡಿದ್ಲ ಅಲ್ಲಿ? ಆಕೆ ನಿಂತ್ಕೊಂತಿದ್ಲೆ ಬಂದ. ಸೊ ನೀವು ಡ್ರೈವಿಂಗ್ ಮಾಡ್ತಾ ಇದ್ರಿ? ನಾವು ಡ್ರೈವಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಮುಂದೇನಾಯ್ತು ಸರ್? ಮುಂದೆ ಅಲ್ಲಿಂದ ಡ್ರೈವಿಂಗ್ ಮಾಡೋದಲ್ಲೇ ಅವ್ರು ನಮ್ಮ ಅಣ್ಣವ್ರು ಏನಂದ್ರು, ಮುಂದೆ ಅವರು ಒಟ್ಟು ಬಿಟ್ಟು ಬರೋನು ಆ ಕಡೆ ಸಿಟಿ ಮಠ ಹೋಗ್ಬಿಟ್ಟು ಕಾಸ ಹೊಳ್ಳಿ ಹಿಂಗೆ ಆಗಿ ಬರೋ ನಡಿ ಅಂತ ಕರ್ಕೊಂಡು ಹೋದ್ರೆ ನಾನು. ಆಕೆ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಲಕ್ಕೆ? ಆಕೆ ಹುಬ್ಳಿಯಲ್ಲಿ ಹೋಗ್ಬೇಕಂತ ಆಕೆ ಅಂದರು. ಆಕೆ ಹೇಳ್ಬಿಡಿ ಅಂದರೆ ಆಕೆ ಒಂದು ಮಾತು ನನಗೆ ಕೇಳಿದ್ರು ನಮ್ಮ ಅಣ್ಣನ, ಮತ್ತು ಹುಬ್ಳಿ ರಿಲೇಟಿವ್ಸ್ ಮಠ ಬಿಡ್ತೀರಾ ನಮ್ಮಂತೆ? ಇಲ್ಲ, ನಮಗೆ ಬಿಡೋಕ್ಕಾಗೋದಿಲ್ಲ, ನಾವು ಹೋಗಬೇಕು ಬೇಗ, ನಾವು ಬೀಜ ಅಲ್ಲಿ ನಮ್ಮ ಕೈ ಇದಾವು, ಒಂದು ಜಾಳದ ಬೀಜ ಅಂತ ಕೊಡ್ಬೇಕು ಮನೆಗೆ ಹೋದು, ನಾವು ಹೋಗಲೇಬೇಕಂತಂದ. ನೀವು ನಮ್ಮ ತಮ್ಮ ಹೆಂಡತಿ ಊರಿಗೆ ಹೋಗ್ಬೇಕು, ನಾವು ಮತ್ತು ಇದ್ರ ಸಂಬಂಧ ನಾವು ಊರಿಗೆ ಹೋಗ್ಬೇಕು ಅಂಥೇಳಿ ಇವಂದ. ಇವನಕ್ಕೆ ಅಲ್ಲಿ ತರಬಿಡು ಗಾಡಿ ಏನಾಯ್ತು, ಇಳಿವ ಅಂತ ಅಂತೀವಿ ನಾವು. ಇಳಿವ ಅಂತ ಅವ್ರೇನಂದ್ರು, ಇಲ್ಲ ಮನೆ ಹಿಂಗೆ ಅಲ್ಲಿ ಪೆಟ್ರೋಲ್ ಬಂಕಿನ ಕಡೆ ನಿಂತಾರೋ ಅಲ್ಲಿ ಬಿಡ್ರಿ ಅಂತ. ಎಲ್ಲಿ SDM ಹತ್ರ? SDM ಹತ್ರ ಈ ಸೈಡ್ ಈಗ ರೈಟ್ ಸೈಡ್ ಬಂದಿವಿ. ಮತ್ತು ಓಕೆ, ರೈಟ್ ಸೈಡ್ ಬಂದ್ಮೇಲೆ ಮುಂದೆ ಏನಂದ್ರು, ಅಲ್ಲಿ ಒಮ್ಮೆನೇ ಐತಲ್ಲ ಅಲ್ಲಿ ಮುಂದೆ ಕೂತು ಬಿಡ ಅಂತಂದ್ರೆ ಅಲ್ಲಿ ಮುಂದೆ ಕೂತು ಬಂದು ತರಬಿಡು ನಾವು. ಈಗ ನೀವು ಹೋಗೋವಾಗ ಆಕೆ ಹಿಂದಿನ ಸೀಟ್ನಾಗ ಕೂತ್ಕೊಂಡಿದ್ಲ, ಎಲ್ಲಿ ಕೂತ್ಕೊಂಡಿದ್ಲ? ಹಿಂದಿನ ಸೀಟ್ನಾಗ ಕೂತ್ಕೊಂಡಿದ್ವಿ. ಈ ಆಕೆ ಏನೋ ಮಾತಾಡ್ತಿದ್ಲ, ಅಕ್ಕ ಅಂತ ಇದ್ರು ಅಂತ. ಯಾರಿಗೆ ಕಾಲ್ ಮಾಡಿ? ಒಂದು ಫೋನ್ ಹಚ್ಚಿ, ಆಂಟಿ ನಾವು ಬಂದೇವಿ ಸರ, ಅಣ್ಣ ಒಬ್ಬ ಸರ ಒಬ್ಬ ಅಣ್ಣ ಕರ್ಕೊಂಡ್ಬಂದಾರು, ಇಲ್ಲಿ ಬಿಡಾಕತ್ತಾರ ಸರ್, ನಮ್ಮನ್ನ ಇಲ್ಲೇ ನೀವು ಕರ್ಕೊಂಡು ಹೋಗ್ರಿ ಅಂದ್ರೆ ದಾರಿ ಗುಂಟ ಎಲ್ಲೆಲ್ಲಿ ಇದ್ದೀನಿ ಅಂತ ಹೇಳ್ಕೊಂತ ಹೋದ್ಲ, ಎಲ್ಲಿ ಬಂದಿದ್ದೆ ಅಂತ ಹೇಳಿ. ಇಲ್ಲಿಂದ ಧಾರವಾಡಿಂದ ಹೈತದಾಕಿ OHP ಬಂತು, OHPನಿಂದ ಮುಂದೆ ಸರ್ಕಲ್ ಬಂತು, ಸರ್ಕಲಿಂದ ಹಿಂಗೆ ಚಿಗರಿ ಬಸ್ ಸ್ಟ್ಯಾಂಡ್ ಬಂತು, ಬ್ರಿಡ್ಜ್ ಬಂತು, ಇದು ಬಂತು ಅಂತ ಅನ್ಕೊಂತ ಹೋದೆ. ಅಲ್ಲೇ ನಿಂತಲ. ಮತ್ತು SDM ಬಂತು ಅಂತ ಕೇಳಿದೆ. ಆಂಟಿ ಬಂದೈತಿ SDM, ನಾ ಅಲ್ಲಿ ಇಳಿಸ್ತಾರೋ ಸರು ಅಣ್ಣ ಇಳಿಸ್ತಾರೋ, ನಾವು ಹೋಗ್ತೀವಿ ಇಳಿಸಿ ಹೊಂಟಾರವರು, ನೀವು ಬೇಗ ಬಂದು ನನ್ನ ಕರ್ಕೊಂಡು ಹೋಗ್ರಿ, ನಮ್ಗೆ ಗೊತ್ತಾಗೋದು ಅಂತ ಆಕೆ ಅಂದರು. ಎಷ್ಟು ಏಜ್ ರೇಖೆದು ಹುಡುಗಿದು? ಒಂದು 35 ಮಟ್ಟ ಅದಾರ. ಈ ಮದುವೆ ಆಗಿತ್ತ? ಮದುವೆ ಆಗೈತ್ರಿ, ಗಂಡು ಇಲ್ಲ ಅಂತ ರೀ. ಗಂಡ ಇಲ್ಲ ಅಂತ? ಇಲ್ಲ ಅಂತ ಹೋದಾಗಿ ಇದ್ರಿಕಲ್ಲ, ಗಂಡಸರು ಡ್ರೆಸ್ ಹಾಕೊಂಡ್ಬಂದಿದ್ವಿ. ಗಂಡಸರು ಡ್ರೆಸ್ ಅಂದ್ರೆ ಒಂದು ಮಾಡರ್ನ್ ಇದ್ದಿಲ್ಲ, ಜೀನ್ಸ್ ಪ್ಯಾಂಟ್ ಅಂತದ ಹಾಕಿ, ಜೀನ್ಸ್ ಪ್ಯಾಂಟ ಒಂದು ಬಿಳಿ ಟಿ ಶರ್ಟ್ ಹಾಕೊಂಡ್ಬಂದಿದ್ವಿ. ಅಲ್ಲಿ ಇಳಿಸಿದ್ವಿ ನಾವು. ಓಕೆ, ಅಲ್ಲಿ ಇಳಿಸ್ಬಿಟ್ಟು ಮತ್ತೆ ಹಿಂಗೆ ಕಳ್ಸಂದ್ರು. ಕಳಿಸಿ ಮುಂದಲ್ಲಿ ತರಬು ಅಂತಂದು ಒಮ್ಮಿನ ಹತ್ರ ತರಬಿಡ ಕೌನಾಳ್ ಬಂತದ. ಕೌನಾಳ್ ಹೋಗ್ಬಿಟ್ಟು ನನ್ನ ಗಾಡಿ ಚಾಲು ಇತ್ತು ನಂದು. ನಾನು ಚಾಲು ಇದ್ದ ನಾವೇನು ಮಾಡಿದ್ವಿ, ಇಳಿ ಅಂಟಿ ಅಂತಂದಿವಿ. ಇಲ್ಲ ತಡಿ ಗಂಟ ಅಟ್ಟ ಇರು, ನಾ ಫೋನ್ ಮಾಡ್ತಾನೆ ಅಂಟಿ ಇಲ್ಲಿ ಚಾಲು ಇಂಥತ್ತಲ್ಲ ಗಾಡಿ ಇಲ್ಲಿ ನಿಂತೇವೆ ನೋಡು, ಇಲ್ಲಿ ನಿಂತೇವೆ ನೋಡು ಅಂತ ಅಂದ್ರು. ಅಟನ್ನು ಹಚ್ಚಿಗಡೆ ಆ ಕಡೆಯಿಂದ ಒಂದು ಬೈಕ್ ಬಂದಿದ್ದೆ, ಮುಂದೆ ನಿಂತ್ಬಿಡ್ತು. ನಿಮ್ಮ ಗಾಡಿ ಮುಂದೆ? ಹಾಂ, ನಮ್ಮ ಗಾಡಿ ಮುಂದೆ ಬಂದಿತ್ತು. ನಾ ಆದ್ರೂ ಮುಂದೆ ಬಂದ್ಬಿಟ್ಟು ನಂಗೆ ಅಂಜಿಗೆ ಬಂತು. ನಮ್ಮ ಅಣ್ಣ ಆಟಕ್ಕೆ ಹೊಸದಲ್ಲೇ ಕದ ತೆಗೆದ ಲಾಕ್ ತೆಗಿದ ಮಟ್ಟ ಅಂದ್ರೆ ನಾ ಏನಂದೆ, ಇಲ್ಲ ಆಟೋ ಮತ್ತೊಬ್ಬ ಬಂದ, ಅವ್ನು ಏನು ಮಾಡ್ದ, ಗಾಡಿ ಚಾವಿ ಬಂದ್ ಮಾಡಿಬಿಟ್ಟ. ನಿಮ್ಮ ಕಾರಿಂದ? ಒಟ್ಟು ಎಷ್ಟು ಜನ ಇದ್ರು ಅವರು? ಅವರು 4 ಜನ ಆಯಿತು. 4 ಜನ. ಈ ಬೈಕ್ ಮೇಲೆ ಬಂದವರು? ಅವರು 4 ಜನ ಆಯಿತು. ಬೈಕ್ ಮೇಲೆ 4 ಜನ ಬಂದಿದ್ರು? ಒಂದು ಸ್ಕೂಟಿ ಮೇಲೆ ಇಬ್ಬರು, ಒಂದು ಸ್ಕೂಟಿ ಮೇಲೆ ಇಬ್ಬರು. ಅಲ್ಲ, ಓಮ್ನಿ ಯಾರು ತಂದಿದ್ರು? ಒಮ್ಮಿನಿ ಯಾರು ನನಗೆ ಗೊತ್ತಿಲ್ಲ ರೀ. ಮುಂದೆ ಅದ್ರಾಗ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ? ಒಮ್ಮಿನಿ ಆಗಿ ಯಾರು ಇದ್ದಿರ್ತೀನಿ. ಹಾಂ. ಅಲ್ಲ, ಓಮ್ನಿ ಹೆಂಗೆ ಬಂತು ಮತ್ತೆ? ಯಾರೋ ಒಬ್ಬರು ಅಲ್ಲೇ ಅದು ಬಾಡಿಗೆ ಹೋಗೋದ್ರಿ ಅದು. ಅವ್ರದ್ದು ಒಮ್ಮಿನಿ ಅಲ್ಲೇ ನಿಂತಿದ್ರು. ಓಮ್ನಿ ಈಗ ಅವ್ರು ತಂದಿದ್ದಲ್ಲ, ಹಂಗಲ್ಲ. ಇವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿದ್ದು 2 ವೀಲರ್ ಮೇಲೆ ಬಂದಿದ್ರು ಅವರು? ನಾವು ಕಾರಲ್ಲಿ ಹೋಗಿದ್ರು, ಅವ್ರು 2 ವೀಲರ್ ಮೇಲೆ ಬಂದಿದ್ರು. ಸೊ ಅವ್ರು ಎಲ್ಲರೂ ಕಾರ್ ಹತ್ತಿದ್ರ? ಇಲ್ರಿ, ಅವ್ರು ಹತ್ತಲಿದ್ರು. ನಾ ಅವ್ರು ಅದ್ರಲ್ಲಿ ನಮ್ಮ ಅಣ್ಣ ಈ ಗಾಡಿ ನಾನು ಚೈವಿ ಏನು ಬಂದ್ ಮಾಡಿದ್ರೆ ಬಂದ, ನಮ್ಮ ಅಣ್ಣ ಇಳಿದು ಓಡಿ ಹೋಗ್ಬಿಟ್ಟ. ಓಡಿ ಹೋಗ್ಬಿಟ್ರೆ ರೋಡ್ ದಾಟೋದಕ್ಕೆ ಈಕಿ ಇಳಿದು ಓಡೋದಕ್ಕೆ ಅವ್ನು ಎದಿ ಮೇಲೆ ಹಿಂಗೆ ಹಿಡ್ಕೊಂಡ್ಬಿಟ್ರು ಯಾರೋ ಅವ್ರನ್ನ. ಹಾಂ, ನನ್ನ ಒಬ್ಬ ಏನೋ ನಾನು ಚೈವಿ ಬಂದ್ ಮಾಡಿದಲ್ಲ, ನನ್ನ ಗಂಟಲ ಮೇಲೆ ಚಂದ ಹಿಡ್ಕಾಸ ಅದೇ ಸೊ ಒಬ್ರು ಆಕಿ ತುಕಾರಮ್ಮನ ಕರ್ಕೊಂಬಂದ್ರು, ಒಬ್ರು ನಿಮ್ಮನ್ನು ಕರ್ಕೊಂಬಂದ್ರು. ನಾನು ಕರ್ಕೊಂಬಂತ ಒಳಗೆ ಹಾಕಿದ. ಇವರು ತುಕಾರಮ್ಮ ನಮ್ಮ ಅಣ್ಣಾರ ಮತ್ತೆ ಓಡಾಕತ್ರು. ಓಡ್ಬಿಡಿ ಅಂದ್ರೆ ಅವ್ರು ಅಟ್ರು ಹಿಡಿಯಾಕ ಹೋದ್ರಲ್ಲ, ನಾ ಬಿಟ್ಟವನ್ನ ಹಂಗೆ ಜಿಗದ ಬಿಟ್ರಿ. ಹಂಗೆ ಜಿಗದು ಬರ್ಮಟ 1 ಗಂಟೆ ಆಯ್ತು. ರಾತ್ರಿ 1 ಗಂಟೆ? ರಾತ್ರಿ 1 ಗಂಟೆಗೆ ಬನ್ನಿ ಅಂತ ದಾಡ. ಸೊ ಒಟ್ಟಾರೆ ಅಲ್ಲಿ ಅದು ಆಮೇಲೆ ಏನಾಯ್ತು ನಿಮ್ಗೆ ಗೊತ್ತಿಲ್ಲ? ಘಟನೆ ಏನಾಗಿತ್ತು ಅಂತ ಗೊತ್ತಿಲ್ಲ. ನೋಡಿದ್ರಲ್ಲ, ಅಂದ್ರೆ ಈ ಝಲಕ್ ಅಷ್ಟೇ. ಇದು ಕಂಟಿನ್ಯೂಡ್ ವರ್ಷನ್ ಹೆಂಗಿದೆ ಅಂದ್ರೆ, ಈಕೆ ವ್ಯಾನ್ ನಲ್ಲಿ ಹೋಗುವಾಗ ಯಾವ ರೀತಿ ನಾಟಕ ಮಾಡ್ತಾಳೆ ಅನ್ನೋದನ್ನ ಗರುಡ ತೋರಿಸ್ತದೆ ನೋಡಿ. ನೋಡಿದ್ರಲ್ಲ, ಮಹಿಳೆ ಅಂದ್ರೆ ಒಂದು ಗೌರವ ಇರ್ತದೆ. ಆಕೆಗೋಸ್ಕರ ಹೋರಾಡ್ಲಿಕ್ಕೆ ಅಂತೇಳಿ ಎಷ್ಟು ಜನ ಬರ್ತಾ ಇದ್ದಾರೆ. ಪಾರ್ಟಿಗಳು ಬಂದ್ರು. ಇಲ್ಲಿ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ,
ಈಗ ಜೊತೆಗೆ ಹಾಗೆ ಆಕೆ ನಾವು ವಹಿಸ್ಕೊಂಡು ಬಂದವರಿಗೆ ಒಂದು ರೀತಿಯಿಂದ ಅದು ಮುಜುಗರ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಕೆ 2023ರಲ್ಲಿ ಈ ಕಿಡ್ನಾಪ್ ಆಟಗಳನ್ನ ಇಂದು ಗರುಡ ವಿಡಿಯೋ ಮೂಲಕ ಅನಾವರಣ ಮಾಡಿದಾಗ ಕರ್ನಾಟಕನೇ ಬೆಚ್ಚಿ ಬಿದ್ದಿದೆ. ಈಗ ಮತ್ತೆ ಇನ್ನೇನು ಹೇಳೋದಿದೆ, ನಮ್ಮ ವಿಡಿಯೋವನ್ನ ಅಂದ್ರೆ ನಾನು ತೆಗೆದುಕೊಂಡಿದ್ದ ವಿಡಿಯೋವನ್ನ ಸುಮಾರು ಜನ ನಮ್ಮವರೇ ಕುಲ ಬಾಂಧವರೇ ತಗೊಂಡಿದ್ದಾರೆ. ಸಂತೋಷ. ಈಗ ಮೋಹಿತೆ ಏನ್ ಮಾತಾಡ್ತಾನೆ ಅಂತ ಹೇಳಿ, ಜೊತೆಗೆ ಒಂದು ಮಾತು ಮೋಹಿತೆ ಅವ್ರಿಗೂ ಗೊತ್ತು. ಇವತ್ತು ಅವ್ರು ಕಾಲ್ ಮಾಡಿದಾಗ ಅವರಿಗೆ ತಾವೇ ಕಿಡ್ನಾಪ್ ಆದ ಡೇಟೇ ನೆನಪಿಲ್ಲ. ಕೃಷ್ಣಮೂರ್ತಿ ಅವರೇ, ನಾನು ಯಾವತ್ತು ಕಿಡ್ನಾಪ್ ಆಗಿದ್ನಲ್ಲ, ಡೇಟ್ ಹೇಳಿ ಅಂದಾಗ ನಮಗೆ ಕರೆ ಮಾಡಿದ್ರು, ನಾವು ಹೇಳಿದೀವಿ. ಅದರ ಮೂಲಕ ಈಗ ಅವರೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಆ ಪ್ರೆಸ್ ಮೀಟಿನ ಸಾರಾಂಶ ನಮಗೆ ಅವತ್ತು ಏನ್ ಹೇಳಿದ್ರು 2023ರಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ನನಗೆ ಬೆಳಿಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ, ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲ್ ಹಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಹೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತಗೊಂಡು ಕಿಡ್ನಾಪ್ ಮಾಡ್ಕೊಂಡು ಒಯ್ದು ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ. ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ. ಹೊಲದಲ್ಲಿ ನಾನು ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೋತೀನಿ, ನನ್ನ ಕಾಲು ಬೋದನೆ ಕೈ ಮುಗಿತೀನಿ, ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರು ಕಿವಿ ಮಾತು ಕೊಡದೆ ನಾನು ಬಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತರ ಅಂದರೂ ಕೇಳಲ್ಲ. ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು. ಅವ್ರು ಹೇಳಿದ್ರೆ ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತ ಇದ್ದೀನಿ, ನಾನು ನಿಮ್ಮಲ್ಲಿ ಅವ್ರು ವೇಸ್ಟ್ ಹಂಗಿಕೆ ಅದಾರ, ಇವ್ರು ಅದಾರ, ನಿನ್ನ ಒಟ್ಟು ಜೀವಂತನ ಬರೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರಿ ಅಂತ ಧಮಕಿ ಕೊಟ್ಟರು. ಆದರೂ ಬಿಡಲಿಲ್ಲ. ಅದರಂತೆ 2 ದಿನಗಳ ಕಾಲ ಮತ್ತು ಮರನೇ ದಿವಸ ನನ್ನ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು. ಅಲ್ಲಿಂದ ತೊಗೊಂಡು ಹೋಗಿ ಯಲ್ಲಾಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು. ಮತ್ತೆ ಯಲ್ಲಾಪುರದಿಂದ ಮತ್ತೆ ಮರನೇ ದಿವಸ ದಾಂಡೇಲಿ ಹೋದರು. ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಿಬಿದಾಗ ಅಲ್ಲಿ ಒಂದು ಪೊಲೀಸ್ ಜೀಪ್ ಬರ್ತದೆ. ಪೊಲೀಸ್ ಜೀಪ್ ಬಂದ ತಕ್ಷಣ ನನ್ನ ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ, ಅಣ್ಣ ನೀವು 2 ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಅಂಕಲ್ಲ, ನೀವು ಇಲ್ಲಿಂದ ಫಾರ್ ಮಾಡ್ತೀನಿ, ನಮ್ಗೆ ದುಡ್ಡು ವ್ಯವಸ್ಥೆ ಮಾಡಿರಿ ಅಂತಾರೆ. ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ. ದುಡ್ಡು ಹಾಕಿಸ್ಕೊಂಡಾಗ 2 ಲಕ್ಷ ರೂಪಾಯಿ ತೊಗೊಂಡು ಮತ್ತೆ ನನ್ನ ಯಲ್ಲಾಪುರ ಕಡೆ ಬರ್ತಾರೆ. ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ. ಬ್ಯಾಟಿಯಿಂದ ಮತ್ತು ಹಣ್ಣಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ. ಸಿಮ್ ತೊಗೊಂಡು ನನ್ನ ಹೆಸರಲ್ಲಿ ಇದ್ದಂಥ ಸಿಮ್ಮಿಲೇನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚಿ ದುಡ್ಡು ಹಾಕಂತೇಳು, ನಾ ಹಾಸ್ಪಿಟ್ಲಾಗ ಅದೀನಿ ಹೇಳಂತ ಹೇಳ್ತಾರೆ. ನಾನು ಹೇಳಿದ ಮ್ಯಾಗ ಮತ್ತು ನನಗೆ 1,50,000 ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ. ಆ ದುಡ್ಡನ್ನು ಕಸ್ಕೊಂಡು ಆಮ್ಯಾಗ ಮತ್ತೆ ಗದಗ ಕಡೆ ಹೋಗ್ತಾರೆ. ಗದಗ ಟೂಲ್ ಹತ್ರ ಅಲ್ಲಿ ಏನು ನಮಗೆ 2 ಲಕ್ಷ ರೂಪಾಯಿ ಕೊಡು, ನಿಮ್ಮನ್ನು ಬಿಡ್ತಾನೆ ಅಂತ ಹೇಳಿದಿಲ್ಲ. ಆ ಮನುಷ್ಯ ಏನು ಮಾಡ್ತಾನೆ, ಅವ್ರು ಎಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹತ್ತಿ ಬಂದು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಬ್ಯಾಟಿ ಮಠ ಬಿಟ್ಟು ಹೋಗ್ತಾನೆ. ಈ ಥರ ಚಿತ್ರಹಿಂಸೆ ಕೊಟ್ಟಂಥ ಮಹಿಳೆಯರ ಬಗ್ಗೆ BJP ಅವರು ಹೋರಾಟ ಮಾಡಕತ್ತಾರ. ಅವ್ರಿಗೆ ದಯಮಾಡಿ ಕೇಳ್ಬೋದು ಇಷ್ಟೇ, ಒಳ್ಳೆಯ ಹೆಣ್ಮಕ್ಳು ಅದಾರ, ಒಳ್ಳೆಯ ತಾಯಂದಿರದಾರ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು BJP ಪಕ್ಷದಲ್ಲಿ ಇರ್ಬೋದು, ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ನನಗಾದಂಥ ನೋವು ನಿಮಗೂ ಆಗಬಾರ್ದು. ದಯಮಾಡಿ ಇದನ್ನ
ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಈಗ ಹುಬ್ಳಿದವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅಧಿಕಾರಿಗಳು ಅದಾರ, ಅವರು ನನಗೆ ನ್ಯಾಯಕ್ಕೆ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ. ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮೀಡಿಯಾದರ ಹತ್ರ ಬರಾಕ ಒಬ್ಬರು ಅವ್ರ ಹೆಸರು ಹೇಳಬೇಕಾಗಿತ್ತು. ದಯಮಾಡಿ ಅವ್ರು ಯಾರಾದ್ರೆ ಅವ್ರು ಎಲ್ಲಿದಾರ ಅನ್ನೋದು ನಾನು ಇನ್ನೂ ಅವ್ರ ಮುಖನೂ ನೋಡಿಲ್ಲ. ರಜತ್ ಉಳ್ಳಾಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನೀ ಎಲ್ಲದ್ರಿ, ನೀವು ಯಾರು ಬನ್ನಿ, ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡ್ರಿ, ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಜೊತೆ ಎಲ್ಲರೂ ಇರ್ತಾರಂತ ಧೈರ್ಯ ತುಂಬ್ಯಾರ. ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನಗೆ ಫೋನ್ ಹಚ್ಚಿ ಧೈರ್ಯ ತುಂಬಿದ್ರು. ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು, ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ಹೆದರಬೇಡ್ರಿ, ನಿಮ್ಮ ಜೊತೆ ನಾವು ಅದೇವಿ, ನೀವು ಹೋಗ್ರಿ, ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲ, ಆಮ್ಯಾಗ ನೋಡೋಣ ಏನಾಗತ್ತೋ, ಆಮ್ಯಾಗ ಕಾನೂನಿದೆ, ಕಾನೂನು ಚೌಕಟ್ಟೆಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, the print solution under one roof.